ತಾಯಿ ದುರ್ಗಮ್ಮನೆ, ಈ ನಿನ್ನ ಕರುಣೆ ಸದಾ ನಮ್ಮ ಮೇಲೆ ತಾಯಿ. ಈ ನಿನ್ನ ಮಗಳು ನಿನ್ನಲ್ಲಿ ಬೇರೇನೂ ಬೇಡುದಿಲ್ಲ. ನನ್ನನ್ನು ಬಡವರ ಪಾಲಿಗೆ ಕಣ್ಮಣಿಯಾಗಿ ತಂದೆ ತಾಯಿಯ ಹೆಸರಿನಲ್ಲಿ ಒಂದು ಆಸ್ಪತ್ರೆಯನ್ನು ಕಟ್ಟಿಸಿದರು. ಈಗ ಬಡ ಮಕ್ಕಳ ಉದ್ಧಾರಕ್ಕಾಗಿ ತಂದೆ ತಾಯಿಯ ಹೆಸರಿನಲ್ಲಿ ಒಂದು ಶಾಲೆಯನ್ನು ಕಟ್ಟಿಸಬೇಕು ಅಂತ ಹೊರಟಿದ್ದಾನೆ. ಆ ನನ್ನಣ್ಣನ ಕಾರ್ಯಕ್ಕೆ ಯಾವ ಅಪಚಯವೂ ಬರುವುದಿಲ್ಲ. ಯಶಸ್ಸನ್ನು ಕೊಡುವ ನೀನೇ ಆರಾಧಿಸುತ್ತಿರುವ ಈ ನಿನ್ನ ಮಗಳ ಕೋರಿಕೆ ತಾಯಿ. ಕೋಗಿಲೆ ಗಾನ ಕೋಗಿಲೆ ಕಮರಿ ಹೋದ ಲತೆಯ ಬಾಲಿಗೆ ಚಿಗುರುವ ಚೈತನ್ಯ ನೀಡುವ ತೆರೆದೆ ಹಾಡಿ ಹದಗೆಟ್ಟ ಮನಸ್ಸಿನ ಬೇಗುದಿಯನ್ನು ದೂರ ಮಾಡಿದ ಬೆಳದಿಂಗಳ ಬಾಳೆ ಗಾಬರಿಗೆ ಹಾಡು ಚಿನ್ನ. ಯಾರು ತಾವು? ನಾನು ಯಾರಾದರೇನು? ಪಿಸ್ತೂಲು ದಾರಿಯಾಗಿ ಬೇಲಿಗೆ ಬರೆದ ನನ್ನನ್ನು ನಿನ್ನ ಸುಮುದರ ಸರದ ದಾಟಿಯಿಂದ ನೀಟಾಗಿ ದೇವಸ್ಥಾನಕ್ಕೆ ಬರುವಂತ ಮಾಟ ಮಾಡಿದ ಮಧುರ ಕಂಠದ ಕೋಗಿಲೆ. ನೀನು ಯಾರು ಅಂತ ನಾನು ಕೇಳಬಹುದೇ? ವಿಕ್ಕಿಯಾಗಿ ಕಕ್ಕರಿಸಿ ನೋಡುತ್ತಾ ಅಹಂಕಾರವರಿಂದ ಎದುರು ಕೊಡುತ್ತಿರುವ ಸಕ್ಕಿನ ಹುಡುಗಿ ನನ್ನೇ ಕೇಳ್ತಾ ಇದ್ದೀನಿ. ನೀನು ದೇವಿ ಆರಾಧನೆ ಮಾಡುತ್ತಾ ರಥದಲ್ಲಿ ಮಗ್ನಳಾದ ನನ್ನೆಲ್ಲ ಬಂದು ರಥ ಭಂಗ ಮಾಡಿದ ಬಂಡ ಗಂಡಸೆ. ನಾನು ಆರಾಧನೆ ನಿನಗೇನು? ಅದರಿಂದ ನಿನಗೇನಾಗಬೇಕಾಗಿದೆ? ಬಂದ ದಾರಿಗೆ ಸುಂಕವಿಲ್ಲ ಅಂತ ತಿಳಿದು ಸುಮ್ಮನೆ ಹೊರಟೋಗಲ್ಲದ. ಮೀಸೆ ಹೊತ್ತ ಗಂಡು ಗುಂಡಿಗೆ ವೀರನಾದ ನಾನು ಒಂದು ಹೆಣ್ಣಿಗೆ ಹೆದರಿಕೆ ತೋರಿಸಿ ಹುಡುಗಾಟ ಮಾಡುವ ಹುಚ್ಚನಲ್ಲ ನಾನು. ಯಾಕಂದ್ರೆ ನಾನು ಒಲಿದರೆ ಮಾತ್ರ ಪ್ರೇಮಿ, ಎಲ್ಲೆಂದರೆ ಸುನಾಮಿ. ದೇವಿಯ ದಾನದಲ್ಲಿ ಭಕ್ತಿ ಪರವಶಳಾಗಿ ನಿಂತ ನಿನ್ನ ಹೆಸರು ಹೇಳಿದ ಇಲ್ಲಿಂದ ಹೊರಟು ಹೋಗು. ಕನಕ ಇಲ್ಲೇ ಇದ್ದೀನಲ್ರಿ ನಿಮ್ ಬದುಕ. ನನ್ನ ಯೋಗ್ಯತೆಯ ಮರವನ್ನರಿಯದ ಗರ್ಭದ ಹೆಣ್ಣೆ, ನೀನು ಯಾರು ಅಂತ ಹೇಳಿದೆ ಇಲ್ಲಿಂದ ಒಂದು ಹೆಜ್ಜೆಗೆತ್ತೆ ಮುಂದಿಟ್ಟಿದ್ದೀಯಾದರೆ ನನ್ನ ಪಿಸ್ತೂಲಿನಿರುವ ಗುಂಡಿಗೆ ನಿನ್ನ ಬಿಸಿ ನೆತ್ತರ ದುಡ್ಡು ತೋರಿಸಬೇಕಾಗುತ್ತದೆ. ನೋಡು, ಎದುರು ಸಾಕ ಇದೇನು ದೀಪಾವಳಿ ಹಬ್ಬದಾಗ ಆರಿಸುವ ಅಟಂಬಾಂಬ್ ಅಂತ ತಿಳಿದೇನ? ನೋಡು, ಮೀಸೆ ಹೊತ್ತ ಗಂಡು ಗುಂಡಿಗೆ ವೀರನಾದ ನಾನು ಒಂದು ಹೆಣ್ಣಿಗೆ ಹೆದರಿಕೆ ತೋರಿಸಿ ಹುಡುಗಾಟ ಮಾಡುವ ಹುಚ್ಚನಲ್ಲ. ಯಾಕಂದ್ರೆ ನಾನು ಒಲಿದರೆ ಮಾತ್ರ ಪ್ರೇಮಿ, ಕೆರಳಿದರೆ ಸುನಾಮಿ. ಆಡಿದ ಮಾತು ಗುರಿ ನನ್ನ ಜನ್ಮ ಜನ್ಮಾಂತರದಲ್ಲಿಯೂ ತಪ್ಪೋನಲ್ಲ. ಕಾರಣಿ ಅಧಿಕ ಪ್ರಸಂಗಿತನ ಬಿಟ್ಟು ಹೇಳು, ನೀನು ಯಾರು ಅಂತ. ಉಪ್ಪು ಖಾರ ಹಚ್ಚಿ ನೆಕ್ಕಬೇಕಂತ. ಕನಕ
ಇದೆಯಲ್ಲೋ ಅವಿವೇಕಿ. ನೀವು ಸ್ವಲ್ಪ ಸಮಾಧಾನ ತಾಳ್ರಿ. ಈಗ ನಾ ಎಲ್ಲಾ ತಿಳಿಸಿ ಹೇಳ್ತೀನಿ ತಡೆಯರೇ. ನೋಡವ ತಾಯಿ, ಏ ನಾಯಿ, ಅದೇನಂತ ಬೊಬ್ಬಲ್ ಸಾಯಿ. ತಡೆಯರೇ. ಏ ನಾಯಿ, ಏನಂತ ಬೊಬ್ಬಲ್ ಸಾಯಿ? ಮುಚ್ಚ ಬಾಯ್ನ. ಏಯ್! ಸಿಡಿದ ಮಿಂಚಿನ ಕೊಡುಗಿನ ಅರ್ಪಣೆಗಾದ್ರೆ ಹಿಮ್ಮತ್ತಿರುವ ನನ್ನ ಧೈರ್ಯ ಪರಾಕ್ರಮ ನಿನಗಿಂತ ತಿಳಿದಿಲ್ಲ ಅಂತ ಕಾಣುತ್ತೆ. ಏ, ಪರಾಕ್ರಮದ ಜಂಬ ಕೊಚ್ಚಿಕೊಳ್ಳುವ ನೀನು ಆರ್ಯನಾರ್ಯ ಸಂಸ್ಕೃತಿನ ಅರ್ಥ ಮಾಡಿಕೊಳ್ಳದೆ ಒಂದು ಹೆಣ್ಣಿನ ಬಗ್ಗೆ ಈ ಆಡಿಸಿ ಮಾತನಾಡ್ತಿದ್ದೀಯಲ್ಲ, ಹ? ನಾಚಿಕೆ ಆಗ್ಬೇಕು ಈ ನಿನ್ನ ಜನ್ಮಕ್ಕೆ. ಇದೇ ರೀತಿ ವರ್ತಿಸಿದೆ ಆದ್ರೆ ಈ ನಿನ್ನ ಜೀವ ಅನಾರ್ಥದಲ್ಲಿ ಮುಕ್ತಾಯವಾಗಬೇಕಾದಿತ್ತು. ಯಾಕೆ? ಪ್ರತಿನಿತ್ಯವು ಉಗ್ರ ಪ್ರಾಣಿಯ ರಕ್ತದ ರುಚಿ ನೋಡುವ ಈ ವೀರನಿಗೆ ಎಚ್ಚರಿಕೆಯ ನೀತಿ ಪಾಠ ಹೇಳ್ತೀಯಾ? ಎಚ್ಚರಿಕೆಯ ಪಾಠ ಹೇಳುವುದು ತಿಳಿಲಾರದೆ ತಪ್ಪು ಮಾಡಿದವರಿಗೆ. ತಿಳಿದು ತಪ್ಪು ಮಾಡ್ತಿದ್ರು ನಿನ್ನಂತನಿಗೆ ಇದ್ರು ಅಂತ ಶಗುಣಂ. ಪರವಾಗಿಲ್ಲವೇ? ತೊಟ್ಟಿಲು ತೂಗುವ ಕೈ ಒಂದೊಂದು ಸಲ ಎಚ್ಚರಿಕೆಯ ಗಂಟೆಯನ್ನು ಬಾರಿಸುತ್ತದೆ ಅಂತ ಇವತ್ತು ನೀನು ತೋರಿಸಿಕೊಟ್ಟೆ. ಎಷ್ಟೇ ಆದ್ರೂ ಆರ್ಯನಾರ್ಯರು ಹುಟ್ಟಿದ ಭೂಮಿಯಲ್ಲಿ ಹುಟ್ಟಿದ ಹೆಣ್ಣಲ್ವೇ ನಾನು. ಇಷ್ಟೊಂದು ಕೆಚ್ಚಲೆ ಹೆಣ್ಣು ವೀರೆಯನ್ನು ನೀನಾದರೆ ಹಾಗಾದರೆ ನಿನ್ನ ಹೆಸರು ಮಹೇಶ್ವರಿ, ಉಮಾ ಮಹೇಶ್ವರಿ, ಬಡವರ ಬಾಳಿಗೆ ಬೆಳಕಾಗಿರುವ ಡಾಕ್ಟರ್ ವಿಜಯೇಂದ್ರನ ಏಕೈಕ ಸಹೋದರಿ. ಓ, ಹಾಗಾದರೆ ನೀನು ಈ ಊರಿನ ರಾಡಿ ಜೇನು. ಈಗಲಾದ್ರೂ ಗೊತ್ತಾಯ್ತಲ್ಲ, ನಾನೇನು ಬರ್ತೀನಿ. ಉಮಾ ಮಹೇಶ್ವರಿ, ಕಾಡಿಸಿ ಪೀಡಿಸಿ ನಿನ್ನ ಹೆಸರು ತಿಳಿದುಕೊಂಡ ನನ್ನ ಪರಿಚಯ ಮಾಡಿಕೊಳ್ಳದೆ ಹಾಗೇ ಹೋಗ್ತಾ ಇದೆಯಲ್ಲ. ಅದರ ಅವಶ್ಯಕತೆ ನನಗಿಲ್ವಲ್ಲ. ತಿಳಿಸಲೇಬೇಕೆಂಬ ಹಠ ನನ್ನ ಮನದಲ್ಲಿ ಮೂಡಿ ತಿಳಿದುಕೊಂಡು ಹೋಗೋದ್ರಿದ್ರೆ ಅದರ ಗತ್ಯಂತರವೇ ಇಲ್ಲ. ಸರಿ, ಅದೇನು ನಿನ್ನ ಹೆಸರು ಹೇಳು. ಬೇಟಗೇರಿ. I mean, ಮೇಘರಾಜ್. ಬೇಟಗೇರಿ. ಮೇಘರಾಜ್ ಬೆಟಗೇರಿ, ನಮಸ್ಕಾರ. ಕನಕ, ಇಲ್ಲೇ ಇದ್ದೀನಲ್ರಿ ನಿಮ್ಮ ಹೊಲಕ್ಕ. ಇದು ಶೀಲವಂತರ ತೋಟದ ಹೂ. ಚೆನ್ನಾಗಿ ಹರಡಿ ನಿಂತಿದೆ ಈ ಗುಲಾಬಿ ಹೂವನ್ನ. ಎತ್ತಿಗೊಳ್ಳಾಕ್ ಹೋದ್ರ ಕೈಗೆ ಮುಳ್ಳು ಚುಚ್ಚಿಕೊಳ್ತಾವ್ರಿ. ತಡೆಯವ್ರ, ಅವಕಾಶ ಸಿಗೋ ತನಕ ಕಾಯ್ಬೇಕ್ರಿ. ಆಮೇಲೆ ಒತ್ತು ಮಾಡಿ ಹೊರ್ತು ಹಾಕ್ಬೇಕ್ರಿ. ತಡೆಯವ್ರ, ಒತ್ತು ಮಾಡಿ ಹೊರ್ತು ಹಾಕ್ಬೇಕು. ಅವಕಾಶ ನಾನು ಅವಕಾಶಕ್ಕಾಗಿ ಕಾಯುವನಲ್ಲ, ಸಿಕ್ಕ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳುವ ಛಲವಂತ. ಯಾಕಂದ್ರೆ ಆಡಿದ ಮಾತು ಇಷ್ಟ ಗುರಿ ಕೆಟ್ಟ ವಚನ. ಯಾವ ಕಾಲಕ್ಕೂ ತಪ್ಪುವರಲ್ಲ ಈ ಬೆಟಗೇರಿ. I mean, ಮೇಘರಾಜ್. ಬೆಟಗೇರಿ. ಸರಿ, ನೀನಿನ್ನ ಮನೆಗಡೆ. ಹಂಗಾರ ನೀವು ನಾನು ಪೇಟೆ ಹೊಡ್ಕಂಡೇ ಮನೆಗೆ ಬರ್ತೇನೆ. ಹಂಗಾರ ನಾ ಇನ್ನು ಬರ್ತೀನಿ. ಉಮಾ ಮಹೇಶ್ವರಿ, ನೀನು ನನ್ನ ಕಣ್ಣಿಗೆ
ಕಣ್ಣಿಗೆ ಬೀಳಬಾರದಾಗಿರು. ಪಿತೃ ಪರವಾಗಿಲ್ಲ, ನನಗೆ ಉತ್ತರ ಕೊಡಬಾರದಾಗಿರು. ಕೊಟ್ಟು ಪರವಾಗಿಲ್ಲ, ಮೋಡದಂಚಿನ ಮಿಂಚಿನಂತೆ ಮಿಂಚಿ ಮಾಯವಾಗಬಾರದಿತ್ತು. ಹಿಂದೆ ನಿನ್ನನ್ನು ಪಡೆಯಕ್ಕೆ ನಾನು ಖಂಡಿತ ಬಂದೇ ಬರ್ತೇನೆ. ಯಾಕಂದ್ರೆ ಆಡಿದ ಮಾತು, ಇಟ್ಟ ಗುರಿ, ಕೊಟ್ಟ ವಚನ ಯಾವ ಕಾಲಕ್ಕೂ ತಪ್ಪುವನಲ್ಲ ಈ ಬೆಟಗೇರಿ. ಐ ಮೀನ್ ಮೇಘರಾಜ್ ಬೆಟಗೇರಿ. ಯಾವ ಕಾಲಕ್ಕೂ ತಪ್ಪುವನಲ್ಲ ಈ ಬೆಟಗೇರಿ.